ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಲೇಡೀಸ್ ಸ್ಪೆಷಲ್ ಫ್ರೀ ಟೈಮ್ ಹ್ಯಾಬಿಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಕೆಲವೊಂದು ಕೆಲಸಗಳು ಜಸ್ಟ್ ಸೆಕೆಂಡ್ಸಲ್ಲಿ ಮಿನಿಟ್ಸಲ್ಲಿ ಆಗುವಂಥ ಕೆಲಸಗಳನ್ನ ಕೂಡ ತುಂಬ ಪೋಸ್ಟ್ಪೋನ್ ಅನ್ನೋದು ಮಾಡ್ತಾ ಇರ್ತೀವಿ. ಬಟ್ ನಮಗೆ ಪರ್ಟಿಕ್ಯುಲರ್ ಟೈಮ್ಗೆ ಆ ಪ್ರಾಡಕ್ಟ್ ಬೇಕು ಅಂದಾಗ ತುಂಬಾ ಟೈಮ್ ಟೇಕಿಂಗ್ ಅಂತಲೇ ಹೇಳ್ಬೋದು. ಸೊ ಆ ರೀತಿ ಆಗದಿರ ಫ್ರೀ ಟೈಮಲ್ಲಿ ನಾವು ಯಾವ ರೀತಿ ಕೆಲವೊಂದು ಕೆಲಸಗಳನ್ನ ಮಾಡ್ಕೊಳ್ಬೋದು, ಜಸ್ಟ್ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿಕೊಂಡು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಯಾವ ಹ್ಯಾಬಿಟ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಯಾರಿಗಾದರೂ ಈ ರೀತಿ ಏನಾದರೂ ಟೂಲ್ಸ್ ಮನೆಯಲ್ಲಿದ್ದು ಅದೇನಾದರೂ ಹೊಡೆದೋಗಿದ್ರೆ ನೀವು ಈ ಪೆವಿ ಬಾಂಡ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಸ್ಟಿಕ್ ಮಾಡ್ಕೊಳ್ಬೋದು. ಅದನ್ನು 5 ಮಿನಿಟ್ಸ್ ಪಕ್ಕಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಅದು ಟೈಟ್ ಆಗಲಿ ಅನ್ನೋದ್ರಿಂದ, ಅಂದರೆ ಪೂರ್ತಿ ಡ್ರೈ ಆದರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ಇನ್ನೊಂದು ಡಸ್ಟರ್ನ ತೋರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ನಾವು ಯೂಸ್ ಮಾಡ್ತಾ ಆ ಸ್ಕ್ರೂ ಅನ್ನೋದು ಲೂಸ್ ಆಗಿ ಕೆಳಗಡೆ ಎಲ್ಲ ಬೀಳ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ ಇದಕ್ಕೂ ಕೂಡ ಸ್ವಲ್ಪ ಪೆವಿ ಬಾಂಡ್ನ ಹಾಕ್ಬಿಟ್ಟು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇದು ಇಮ್ಮಿಡಿಯೇಟಾಗಿ ಸ್ಟಿಕ್ ಆಗಿಬಿಡುತ್ತೆ. ಜಸ್ಟ್ ಒಂದು 2 to 3 ಮಿನಿಟ್ಸ್ ನಾವು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕಾಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವ, ಇದು ಪೂರ್ತಿಯಾಗಿ ಡ್ರೈ ಆಗಿದೆ. ಅಲ್ಲಿ ನೆರೆ ರೀತಿ ಏನು ಬಂದಿರುತ್ತೆ ಲೈನು, ಅದು ಪೂರ್ತಿಯಾಗಿ ಕ್ಲೋಸ್ ಆಗಿದೆ. ಈಗ ಯಥಾ ಪ್ರಕಾರ ಅದಕ್ಕೆ ಏನು ಹೋಲ್ಡರ್ ಕೊಟ್ಟಿರ್ತಾರೆ ಅದನ್ನು ಫಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋದಷ್ಟೇ. ಹೋಪ್ ಸಣ್ಣ ಪುಟ್ಟ ಟೂಲ್ಸ್ ಆದರೂ ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಒಂದೊಂದು ಸರಿ ಈ ರೀತಿ ಒಡೆದೋದಾಗ ಅಥವಾ ಏನಾದರೂ ಡ್ಯಾಮೇಜ್ ಆದಾಗ ನಾವು ಅದನ್ನು ಈ ರೀತಿ ರಿಪೇರಿ ಮಾಡಿಕೊಂಡು ರಿಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ನು ಬೆಡ್ಶೀಟ್ ಇರ್ಬೋದು ಅಥವಾ ಪಿಲ್ಲೋ ಕವರ್ಸ್ ಇರ್ಬೋದು, ಹಾಕಿರುವಂತಹ ಹೊಲಿಗೆ ಬೇಗನೆ ಬಿಚ್ಕೊಳ್ತಾ ಇರುತ್ತೆ. ಎಕ್ಸ್ಪೆಷಲಿ ಕೆಲವೊಂದು ಬಟ್ಟೆಗಳಲ್ಲಂತೂ ಜಸ್ಟ್ ಒಂದು ಸರಿ ಪಿಲ್ಲೋ ಕವರ್ ಯೂಸ್ ಮಾಡ್ತಿದ್ದಂಗೆ ಆ ಹೊಲಿಗೆ ಅನ್ನೋದು ಬೇಗನೆ ಬಿಚ್ಕೊಳ್ತಾ ಇರುತ್ತೆ. ಇದಕ್ಕೆ ನಾವು ಪುನಃ ಹೊಲಿಗೆ ಹಾಕ್ಕೊಳ್ಬೋದು. ಬಟ್ ಅಷ್ಟು ಟೈಮ್ ಇಲ್ಲ ಅಂದವರು ಈ ಟಿಪ್ನ ಫಾಲೋ ಮಾಡ್ಬೋದು. ಎಲ್ಲರ ಮನೆಯಲ್ಲೂ ಸ್ಟಿಚಿಂಗ್ ಮಿಷಿನ್ ಇರೋದಿಲ್ಲ. ಸೊ ನಾವು ಸ್ಟಿಚಿಂಗ್ ಮಿಷಿನ್ ಇಲ್ಲ ಅಂದರೆ ಕೈಯಲ್ಲೇ ಹೊಲಿಗೆ ಹಾಕ್ಕೊಳ್ಬೇಕಾಗತ್ತೆ. ಜಾಸ್ತಿ ಟೈಮ್ ಹಿಡ್ಸುತ್ತಂದರೆ ವಿತಿನ್ ಸೆಕೆಂಡ್ಸಲ್ಲಿ ನೀವು ಈ ಕೆಲಸನ ಮಾಡ್ಕೊಳ್ಬೋದು. ಇದಕ್ಕೂ ಕೂಡ ನಾನು ಪೆವಿ ಬಾಂಡ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ಸ್ಟಿಕ್ ಆಗುತ್ತೆ, ಜಸ್ಟ್ ಡ್ರೈ ಆಗೋಕ್ಕೆ ಬಿಡಬೇಕಾಗುತ್ತೆ ಅಷ್ಟೇ. ಡ್ರೈ ಆದಮೇಲೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಎಲ್ಲ ಸ್ಟಿಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡ್ತಾ ಹೋಗಿ, ಪೂರ್ತಿ ಇನ್ಫಾರ್ಮೇಷನ್ ಅನ್ನೋದು ನಿಮಗೆ ಸಿಗುತ್ತೆ. ಇಲ್ಲಿ ನಾನು ವಿಡಿಯೋದಲ್ಲಿ ಏನು ತೋರಿಸ್ತೀನಿ, ಈ ರೀತಿ ಫಸ್ಟು ಈ ಪಿಲ್ಲೋ ಕವರ್ನ ಉಲ್ಟಾ ಮಾಡ್ಕೊಂಡಿದ್ದೀನಿ. ಉಲ್ಟಾ ಮಾಡಿಕೊಂಡು ಎಲ್ಲೆಲ್ಲಿ ಹೊಲಿಗೆ ಹೋಗಿದೆಯೋ ಅಲ್ಲೆಲ್ಲನೂ ಜಸ್ಟ್ ಲೈನಲ್ಲಿ ನಾನು ಈ ಪೆವಿ ಬಾಂಡ್ನ ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ ಈ ರೀತಿ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಲೈನ್ ಹಾಕ್ಕೊಂಡು ನಾವು ಅದ್ರ ಮೇಲೆ ಇರುವಂಥ ಕ್ಲಾತ್ನ ಕವರ್ ಮಾಡಿ ಒಂದು ಸರಿ ವೈಪ್ ಮಾಡೋದಷ್ಟೇ. ಈ ಪೆವಿ ಬಾಂಡ್ನ ಯೂಸ್ ಮಾಡಿದ್ಮೇಲೆ ಇಮ್ಮಿಡಿಯೇಟಾಗಿ ಕ್ಲೋಸ್ ಮಾಡಬೇಕಾಗುತ್ತೆ ಕ್ಯಾಪ್ನ. ಅದರ್ವೈಸ್ ಡ್ರೈ ಆದರೆ, ಏರ್ಗೇನಾದರೂ ಜಾಸ್ತಿ ಎಕ್ಸ್ಪೋಸ್ ಆದರೆ ಬೇಗನೆ ಗಟ್ಟಿಯಾಗೋ ಚಾನ್ಸ್ ಇರುತ್ತೆ. ಜಸ್ಟ್ ಒಂದು ಸರಿ ಹಾಕ್ಬಿಟ್ಟು ಒಂದು ಸರಿ ನೀವು ಕೈಯಲ್ಲಿ ವೈಪ್ ಮಾಡಿಬಿಟ್ರೆ ಇಮ್ಮಿಡಿಯೇಟಾಗಿ ಸ್ಟಿಕ್ ಆಗಿಬಿಡುತ್ತೆ. ಇನ್ನು ಕೆಲವೊಂದು ಪೆವಿ ಬ್ಯಾಂಡ್ಸಲ್ಲಿ ನಿಮಗೆ ಅದರ ಮೇಲೆ ಇನ್ಸ್ಟ್ರಕ್ಷನ್ ಅನ್ನೋದು ಕೊಟ್ಟಿರ್ತಾರೆ. ಹಾಕಿದ ಕೂಡಲೇ ಇಮಿಡಿಯೇಟಾಗಿ ಸ್ಟಿಕ್ ಮಾಡಬಾರ್ದು, ಜಸ್ಟ್ 1-2 ಮಿನಿಟ್ಸ್ ಬಿಟ್ಟು ಆಮೇಲೆ ಸ್ಟಿಕ್ ಮಾಡಿ ಅಂತ. ಬಟ್ ಕೆಲವೊಂದು ಪೆವಿ ಬ್ಯಾಂಡ್ಸಲ್ಲಿ ಆ ರೀತಿ ಏನಿರಲ್ಲ. ಸೇಮ್ ಅದೇ ರೀತಿಯೇ ನಾನು ಇನ್ನೊಂದು ಪಿಲ್ಲೋ ಕವರ್ನ ಕೂಡ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ.
ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿ ಹೊಲಿಗೆ ಹೋಗಿದೆಯೋ ಅಲ್ಲಿ ಜಸ್ಟ್ ಲೈನ್ ರೀತಿಯಲ್ಲಿ ಈ ಪೆವಿ ಬಣ್ಣ ಅಪ್ಲೈ ಮಾಡಿ ಮತ್ತು ಕ್ಲಾತ್ ಅದ್ರ ಮೇಲೆ ಹಾಕ್ಬಿಟ್ಟು ಜಸ್ಟ್ ಈ ರೀತಿ ವೈಪ್ ಮಾಡೋದಷ್ಟೇ. ಎರಡು ಕಡೆನೂ ಹೋಗಿರೋದ್ರಿಂದ ಎರಡು ಕಡೆನೂ ಇದೇ ರೀತಿ ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಹೊಲಿಗೆ ಮಿಷಿನ್ ಬೇಕಾಗಿಲ್ಲ, ಸೂಜಿ ದಾರ ಕೂಡ ಬೇಕಾಗಿಲ್ಲ. ಜಸ್ಟ್ ಇದೊಂದು ಪೆವಿ ಬಾಂಡ್ ಇದ್ದರೆ ಸಾಕು, ಎಲ್ಲ ಕಡೆ ಈಸಿಯಾಗಿ ಸ್ಟಿಕ್ ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ವ, ಇಮ್ಮಿಡಿಯೇಟಾಗಿ ಸ್ಟಿಕ್ ಆಗಿಬಿಟ್ಟಿದೆ. ಆದರೂ ಕೂಡ ನಾನಿಲ್ಲಿ 5 ಮಿನಿಟ್ಸ್ ಬಿಟ್ಟು ಆದಮೇಲೆ ಪಿಲ್ಲೋನ ಇದಕ್ಕೆ ಹಾಕ್ತೀನಿ. ಆದಷ್ಟು ಪಿಲ್ಲೋ ಕವರು ಹೊಸ್ದಾಗಿ ತಂದಾಗಲೇ ಒಂದು ಸರಿ ಹೊಲಿಗೆ ಹಾಕಿಬಿಟ್ರೆ ಬೆಟರು. ಇಲ್ಲಾಂದರೆ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾ ಇರುತ್ತೆ. ಒಂದು ವೇಳೆ ಹಳೆ ಪಿಲ್ಲೋ ಕವರ್ಸ್ ಆದರೆ ನೀವು ಈ ರೀತಿ ಟಿಪ್ಸ್ನ ಫಾಲೋ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ಬೋದು. ನನ್ನ ಹತ್ರ ಇನ್ನೊಂದು ಪಿಲ್ಲೋ ಕವರು ಕೂಡ ಸೇಮ್ ಪ್ರಾಬ್ಲಮ್ ಆಗಿತ್ತು, ಅದನ್ನು ಕೂಡ ಇದೇ ರೀತಿಯೇ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ತುಂಬಾ ಫೋಲ್ಡ್ ಆಗಿರುವಂಥ ಕ್ಲಾತ್ನ ಯೂಸ್ ಮಾಡ್ತೀರಾ. ನಿಮ್ದೇನಾದರೂ ಪಿಲ್ಲೋ ಕವರ್ ತುಂಬ ಫೋಲ್ಡ್ ಆಗಿದೆ ಕ್ಲಾತ್ ಅನ್ನೋದಾದರೆ ಒಂದು ಸಾರಿ ನೀಟಾಗಿ ವಾಶ್ ಮಾಡಿ ಐರನ್ ಮಾಡಿ ಆಮೇಲೆ ಈ ರೀತಿ ಸ್ಟಿಕ್ ಮಾಡ್ಕೊಳ್ಳಿ, ಈಸಿಯಾಗಿ ಕರೆಕ್ಟಾಗಿ ಕೂರುತ್ತೆ. ನೋಡಿ, ಇಮ್ಮಿಡಿಯೇಟಾಗಿ ಸ್ಟಿಕ್ ಆಗಿಬಿಡುತ್ತೆ. ಇದು ನೋಡಿ 5 ಮಿನಿಟ್ಸ್ ಆಗಿದೆ, ಇದು ನೀಟಾಗಿ ಸ್ಟಿಕ್ ಆಗಿದೆ. ಈಗ ಪಿಲ್ಲೋನ ಕೂಡ ಹಾಕಿ ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ಅದು ಹೊಲಿಗೆ ಅನ್ನೋದು ಬಿಚ್ಕೊಳ್ಳಲ್ಲ, ಅಂದರೆ ನಾವು ಎಲ್ಲಿ ಸ್ಟಿಕ್ ಮಾಡಿದ್ದೀವಿ ಆ ಏರಿಯಾ ಅನ್ನೋದು ಬಿಚ್ಕೊಳ್ಳೋದೇ ಇಲ್ಲ. ವಾಶ್ ಮಾಡಿದ್ರೂ ಕೂಡ ಇದು ಯಾವುದೇ ರೀತಿ ಏನೂ ಎಫೆಕ್ಟ್ ಆಗಲ್ಲ. ನೋಡ್ತಾ ಇದ್ದೀರಲ್ಲ, 2 ಪಿಲ್ಲೋ ಕವರ್ ಕೂಡ ರೆಡಿ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಒನ್ನು, ಫ್ರೀ ಟೈಮಲ್ಲಿ ನಾವು ಈ ರೀತಿ ಸಣ್ಣ ಪುಟ್ಟ ಪೌಡರ್ಸ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಅಡುಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಧನಿಯಾ ಪೌಡರ್ ಇರ್ಬೋದು, ಅಥವಾ ಜೀರಿಗೆ ಪೌಡರ್ ಇರ್ಬೋದು, ದಾಲ್ಚಿನ್ನಿ ಪೌಡರ್ ಇರ್ಬೋದು, ಅಥವಾ ಈ ರೀತಿ ಪೆಪ್ಪರ್ ಪೌಡರ್ ಇರ್ಬೋದು. ನಾನಿಲ್ಲಿ ಪೆಪ್ಪರ್ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ದಿನದವರೆಗೂ ಫ್ರೆಶ್ ಆಗಿರುತ್ತೆ. ಅಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಅದು ಎಕ್ಸ್ಪೈರಿ ಕೂಡ ಆಗುತ್ತೆ. ಅಷ್ಟೇ ಅಲ್ಲ, ತುಂಬ ದಿನಗಳಾಗ್ತಾ ಇದ್ದಂಗೆ ಅದರ ಸ್ಮೆಲ್ಲು, ಫ್ರೇಗ್ರೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ಪೆಪ್ಪರ್ ಪೌಡರ್ ಇರ್ಬೋದು ಅಥವಾ ಜೀರಿಗೆ ಪೌಡರ್ನ ಆದಷ್ಟು ಮನೆಯಲ್ಲೇ ಮಾಡಿಕೊಂಡ್ರೆ ಬೆಟರು. ಇಲ್ಲಿ ನನಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಪೆಪ್ಪರ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಳ್ತೀನಿ. ಈಗ ಸಮ್ಮರ್ ಆಗಿರೋದ್ರಿಂದ ಕೆಲವೊಂದು ಕೂಲ್ ಡ್ರಿಂಕ್ಸ್ ಅನ್ನೋದು ನಾವು ಕುಡಿತಾ ಇರ್ತೀವಿ. ತೀರಾ ತುಂಬಾ ಕೂಲಾಗಿರುವಂತಹ ಡ್ರಿಂಕ್ಸ್ನ ಯೂಸ್ ಮಾಡೋದ್ರಿಂದ ಕೂಡ ಕೋಲ್ಡ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಕೆಲವೊಂದು ಡ್ರಿಂಕ್ಸ್ಗೆ ಈ ರೀತಿ ಪೆಪ್ಪರ್ ಪೌಡರ್ನ ಸ್ವಲ್ಪ ಉದುರಿಸ್ಕೊಂಡ್ರು ಕೂಡ ತುಂಬ ಟೇಸ್ಟಿಯಾಗೂ ಇರುತ್ತೆ, ಯಾವುದೇ ರೀತಿ ಕಾಫ್ ಅನ್ನೋದು ಆಗದಿರ ಇರುತ್ತೆ. ಪೆಪ್ಪರ್ ತಣ್ಣಗಾಗೋ ಒಳಗಡೆ ಇಲ್ಲಿ ಬಾತ್ ಪೌಡರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡುವಂತಹ ಬಾತ್ ಪೌಡರು ಜಸ್ಟ್ ಅರ್ಧ kg ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಒಂದು 1/4 kg ಕಡಲೆಪಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇದ್ರ ಜೊತೆಗೇ ನಾನು ಅರಿಶಿಣದ ಕೊಂಬು ಏನು ಬಂದಿರುತ್ತೆ ಅದರಿಂದ ನಾನು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗ್ದಿರ ಇರುತ್ತೆ ಅನ್ನೋದ್ರಿಂದ, ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಆದಷ್ಟು ಆರ್ಗಾನಿಕ್ ಫಾರ್ಮಲ್ಲಿ ಮಾಡಿದ್ರೆ ಬೆಟರು. ಈ 3ನ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ನುಣ್ಣಗೆ ಪೌಡರ್ ಮಾಡಿದ್ರೂ ಕೂಡ ನಾವು ಯೂಸ್ ಮಾಡಿರುವಂಥದ್ದು ಹೆಸರು ಕಾಳು ಆಗಿರೋದ್ರಿಂದ ಸ್ವಲ್ಪ ತರಿನೇ ಇರುತ್ತೆ. ಅಕ್ಕಿ ಪೌಡರ್ ಏನಿರುತ್ತೆ, ರೈಸ್ ಫ್ಲೋರ್ ಆ ರೀತಿ ಇದ್ದರೆ ಸಾಕಾಗುತ್ತೆ. ಸ್ಕ್ರಬ್ಬರ್ ರೀತಿಯಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಬಾತ್ ಮಾಡಿಸ್ಬೇಕಾದ್ರೆ ಈ ಪೌಡರ್ನ ಯೂಸ್ ಮಾಡೋದ್ರಿಂದ ಈ ಸಮ್ಮರಲ್ಲಿ ಆಗುವಂಥ ಟ್ಯಾನ್ ಎಲ್ಲನೂ ರಿಮೂವ್ ಮಾಡುತ್ತೆ. ಸಮ್ಮರ್ ಅಂತಲೇ ಅಲ್ಲ, ಎಲ್ಲ ಸೀಸನಲ್ಲೂ ಕೂಡ ಇದು ಯೂಸ್ ಮಾಡ್ಬೋದು. ಒಂದು ಮಂತ್ಲಿ ಒನ್ಸ್ ಅಥವಾ ಖಾಲಿ ಆದಾಗ ಮಾಡ್ತಾ ಇರ್ತೀನಿ. ರೆಗ್ಯುಲರ್ ಫಾಲೋವರ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ. ಈಗ ಹೊಸ ಸಬ್ಸ್ಕ್ರೈಬರ್ಸು ಜಾಸ್ತಿ ಜನ ಆಗಿರೋದ್ರಿಂದ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಅದು ಮಾಡಿ ಒಂದು ಬಾಕ್ಸ್ಗೆ ಹಾಕೋಷ್ಟರಲ್ಲಿ ಈ ಪೆಪ್ಪರ್ ಕೂಡ ತಣ್ಣಗಾಗಿರುತ್ತೆ. ಇದನ್ನು ಕೂಡ ನೀಟಾಗಿ ಒಂದು ಕೋರ್ಸ್ ರೀತಿಯಲ್ಲಿ ಪೌಡರ್ ಮಾಡ್ಕೊಂಡ್ಬಿಡ್ತೀನಿ. ಸಣ್ಣ ಮಕ್ಕಳು ಇದ್ದಾರೆ ಅನ್ನೋದಾದರೆ ಆದಷ್ಟು ಈ ರೀತಿ ಪೌಡರ್ಸ್ನೆಲ್ಲ ತುಂಬ ನುಣ್ಣಗೆ ಮಾಡಿಕೊಂಡ್ರೆ ಬೆಟರು. ಕೋರ್ಸ್ ರೀತಿಯಲ್ಲಿ ಮಾಡಿಕೊಂಡ್ರೆ ಮಕ್ಕಳು ಏನಾದ್ರು ತಿನ್ನಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡಿದಾಗ ಬಾಯಿಗೆ ಸಿಗ್ತಾ ಇರುತ್ತೆ. ನಾನು ಇದನ್ನು ಪೌಡರ್ ಮಾಡಿಕೊಂಡು ಒಂದು ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ. ಪೇಪರ್ ಮೇಲೆ ಹಾಕಿದ್ಮೇಲೆ ಈ ರೀತಿ ಬಾಟಲ್ಗೆ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ ಅನ್ನೋದ್ರಿಂದ ನಾನು ಯೂಸ್ ಮಾಡ್ತಾ ಇರೋಂತಹ ಈ ಬಾಟಲು ತುಂಬ ಸಣ್ಣದಾಗಿರೋದ್ರಿಂದ ಈ ರೀತಿ ಪೇಪರ್ ಮೇಲೆ ಹಾಕ್ಕೊಂಡು ಆಮೇಲೆ ಬಾಟ್ಲಿಗೆ ಈಸಿಯಾಗಿ ಹಾಕ್ಕೊಳ್ಬೋದು. ಈಗ ನೀಟಾಗಿ ಒಂದು ಕ್ಲಾತಿಂದ ವೈಪ್ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಇನ್ನು ಆಲ್ಮೋಸ್ಟ್ 1 ಮಂತ್ವರೆಗೂ ಪೆಪ್ಪರ್ ಪೌಡರ್ ಬೇಕಂದರೆ ಇನ್ಸ್ಟೆಂಟಾಗಿ ರೆಡಿಯಾಗಿ ಇರುತ್ತೆ. ನೀವು ಕೂಡ ಈ ರೀತಿ ಪೌಡರ್ಸ್ ಏನಾದರೂ ಮಾಡ್ಕೊಳ್ಳೋದಾದರೆ ಯಾವ್ಯಾವ ಪೌಡರ್ಸ್ನ ಮಾಡ್ಕೊಳ್ತೀರಾ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಾನು ಬಾತ್ರೂಮ್ಸಲ್ಲಿ ಯೂಸ್ ಮಾಡುವಂತಹ ಬಾತ್ ಪೌಡರ್ಸ್ಗೆ ನಾರ್ಮಲಾಗಿ ವುಡನ್ ಸ್ಪೂನ್ಸ್ ಏನು ಬರುತ್ತೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಕೈ ಹಾಕಿದಾಗೆಲ್ಲನೂ ವೆಟ್ ಅನ್ನೋದು ಹೋಗಿ ಬೇಗನೆ ಹಾಳಾಗುತ್ತೆ ಪೌಡರ್ ಅನ್ನೋದು. ತುಂಬ ದಿನಗಳವರೆಗೂ ಪೌಡರು ಫ್ರೆಶ್ ಆಗಿ ಇರಬೇಕು ಅಂದರೆ ಯಾವುದೇ ರೀತಿ ವೆಟ್ನೆಸ್ ಆಗದಿರ ಇರಬೇಕು ಅಂದರೆ ಈ ರೀತಿ ಸ್ಪೂನ್ ಸಹಾಯದಿಂದ ತೆಗೆದ್ರೆ ಇನ್ನೂ ಜಾಸ್ತಿ ದಿನದವರೆಗೂ ಪೌಡರ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಹಾಳಾಗ್ದಿರ ಇರುತ್ತೆ. ನೆಕ್ಸ್ಟು ಸಾಮಾನ್ಯವಾಗಿ ಬಾತ್ರೂಮ್ ಏರಿಯಾದಲ್ಲಿ
ಡೈಲಿ ಕೂಡ ಮೆಸಫ್ ಆಗ್ತಾ ಇರುತ್ತೆ. ಈ ಒಂದು ಕೆಲಸನ ಮನೆಯಲ್ಲಿ ಆ ಡೇಯಲ್ಲಿ ಯಾವ ಟೈಮಲ್ಲಿ ಫ್ರೀ ಇದ್ದರೆ ಆ ಟೈಮಲ್ಲಿ, ಅಥವಾ ನಾವು ಸ್ನಾನಕ್ಕೆ ಹೋಗ್ತೀವಲ್ಲ ಅದಕ್ಕಿಂತ ಮುಂಚೆ ಈ ಒಂದು ಸಣ್ಣ ಕೆಲಸನ ಮಾಡೋದ್ರಿಂದ ಬಾತ್ರೂಮಲ್ಲಿ ಮೆಸ್ಸಪ್ ಏನಿರುತ್ತೆ ಅದು ಕ್ಲಿಯರ್ ಆಗಿರುತ್ತೆ, ನೀಟಾಗೂ ಇರುತ್ತೆ. ನಾವು ನೋಡಬೇಕಾದ್ರೆ ಐಟಮ್ಸ್ ಅನ್ನೋದು ಬಾತ್ರೂಮ್ ಪ್ರಾಡಕ್ಟ್ಸ್ ಅನ್ನೋದು ಆ ಕಡೆ ಈ ಕಡೆ ಬೀಳ್ದಿರ ಇರುತ್ತೆ. ನೋಡ್ತಾ ಇದ್ದೀರಲ್ವ, ಈ ಖಾಲಿಯಾಗಿರುವಂಥ ಪಾಕೆಟ್ಸ್ ಇರ್ಬೋದು, ಪೇಸ್ಟ್ ಇರ್ಬೋದು, ಅಥವಾ ಯೂಸ್ ಮಾಡೋವಂಥ ಬ್ಲೇಡ್ಸ್ ಇರ್ಬೋದು, ಇದೆಲ್ಲನೂ ಖಾಲಿ ಆದಾಗ ನಾವು ಅಲ್ಲಲ್ಲೇ ಬಿಟ್ಟಿರ್ತೀವಿ. ಅದನ್ನು ಡೈಲಿ ಜಸ್ಟ್ 2 ಮಿನಿಟ್ಸ್ ನಾವು ಬಾತ್ರೂಮಲ್ಲಿ ಸ್ಪೆಂಡ್ ಮಾಡೋದ್ರಿಂದ ಬಾತ್ರೂಮ್ ನೀಟ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಮೆಸ್ ಅನ್ನೋದು ಇಲ್ದಿರ ಇರುತ್ತೆ. ಅದೇ ರೀತಿಯೇ ನಾನು ಇನ್ನೂ ಒಂದು ಬಾತ್ರೂಮಲ್ಲೂ ಕೂಡ ಇರುವಂಥ ಪ್ರಾಡಕ್ಟ್ಸ್ನೆಲ್ಲ ಅದರ times don't fly too high. Be sure to keep the ground in sight. Fly forever if you keep it tight. Love the world but keep the sky on your mind. ಪೌಚಲ್ಲಿ ಹಾಕ್ಬಿಟ್ಟು ಜಿಪ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿರುವಂತಹ ಏರ್ ಈಸಿಯಾಗಿ ಬಂದುಬಿಡಲಿ ಅನ್ನೋದ್ರಿಂದ ಈ ರೀತಿ ಒಂದು ಸ್ಟ್ರಾನ ಹಾಕಿಬಿಟ್ಟು ಅದ್ರ ಮೇಲೆ ನಾನಿಲ್ಲಿ ವೆಯ್ಟ್ನ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಗಾಳಿ ಎಲ್ಲನೂ ಆ ಸ್ಟ್ರಾಯಿಂದ ಹೊರಗಡೆ ಬಂದುಬಿಡುತ್ತೆ. ಅಥವಾ ನಿಮ್ಮ ಹತ್ರ ವ್ಯಾಕ್ಯೂಮ್ ಕ್ಲೀನರ್ ಇದ್ದರೆ ಇನ್ನೂ ಬೆಟರು. ಈಗ ನಾನು ಯಥಾ ಪ್ರಕಾರ ಯಾವ ಪ್ಲೇಸಲ್ಲಿ ಬೇಕೋ ಅಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದು ನೆಕ್ಸ್ಟು ಮಳೆಗಾಲದವರೆಗೂ ಇದನ್ನು ತೆಗಿಯೋದೇ ಇಲ್ಲ, ಅದಕ್ಕೋಸ್ಕರ ಇದನ್ನು ಆದಷ್ಟು ನಾನು ಮೇಲೆ ಇಡ್ತಾ ಇದ್ದೀನಿ. ನೀವು ಬೇಕಂದರೆ ಬೆಡ್ ಬಾಕ್ಸಲ್ಲಿ ಕೂಡ ಈ ರೀತಿ ಪೌಚ್ಗೆ ಹಾಕ್ಕೊಂಡು ಇಡ್ಬೋದು. ಇದರಲ್ಲಿ ನೀವು ಇಷ್ಟ ಇದ್ದರೆ ನ್ಯಾಪ್ತಲಿನ್ ಬಾಲ್ಸ್ನ ಯೂಸ್ ಮಾಡ್ಬೋದು, ಅದರ್ವೈಸ್ ಜವಾದನ್ನು ಕೂಡ ಯೂಸ್ ಮಾಡ್ಬೋದು. ಈ ಎರಡರಲ್ಲಿ ಯಾವುದು ಯೂಸ್ ಮಾಡಿದ್ರೂ ಕೂಡ ಸಣ್ಣ ಸಣ್ಣ ಹುಳ ಅನ್ನೋದು ಆಗದಿರ ಇರುತ್ತೆ. ಕಾಕ್ರೋಚ್ ಪ್ರಾಬ್ಲಮ್ ಇದ್ರೂ ಕೂಡ ಅವಾಯ್ಡ್ ಆಗುತ್ತೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿಯೇ ನಾನು ಯೂಸ್ ಮಾಡದೇ ಇರುವಂತಹ ಕೆಲವೊಂದು ಬಾತ್ ಟವಲ್ಸ್ ಇರ್ಬೋದು, ಅಥವಾ ಹೊಸದಾಗಿ ಎಕ್ಸ್ಟ್ರಾ ಟವಲ್ಸ್ ಎಲ್ಲ ಏನು ಬೈ ಮಾಡ್ತೀವಿ ಅದನ್ನೆಲ್ಲದನ್ನು ಕೂಡ ಈ ರೀತಿ ಒಂದು ಸ್ಯಾರಿ ಬ್ಯಾಗಲ್ಲಿ ಹಾಕ್ಬಿಟ್ಟು ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಇಡೋದ್ರಿಂದ ಈ ಟವಲ್ಸ್ನ ಎಲ್ಲರೂ ತೆಗೆದಿರ ಕೂಡ ಇರ್ತಾರೆ. ನಮಗೆ ಬೇಕಾಗಿರುವಂಥ ಹೊಸ ಟವಲ್ಸ್ ಎಲ್ಲ ಒಂದೇ ಕಡೆನೇ ಸಿಗುತ್ತೆ. ಈಗ ನಾನು ಇದನ್ನು ಕಬೋರ್ಡಲ್ಲಿ ಒಂದು ಮೂಲೆಗೆ ಇಟ್ಕೊಳ್ತೀನಿ, ಈ ಏರಿಯಾನ ಜಾಸ್ತಿ ಯೂಸ್ ಮಾಡದೇ ಇರುವಂತಹ ಏರಿಯಾ ಕಡೆ. ನೆಕ್ಸ್ಟ್ ಒಂದು ಸಾಮಾನ್ಯವಾಗಿ ನಾವು ಡ್ರೆಸ್ ಎಲ್ಲನೂ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಅರ್ಜೆಂಟ್ಗೆ ನಮಗೆ ಅದಕ್ಕೆ ಬೇಕಾಗಿರುವಂತಹ ಈ ಥ್ರೆಡ್ ಏನಿರುತ್ತೆ ಇದನ್ನು ಯಾವುದೋ ಒಂದನ್ನು ಯೂಸ್ ಮಾಡಿರ್ತೀವಿ. ಅದಕ್ಕೆ ತಕ್ಕಾಗಿರುವಂಥ ಥ್ರೆಡ್ ನಮಗೆ ಸಿಕ್ಕಿದ್ರೂ ಕೂಡ ನಾವು ಅದನ್ನು ಹಾಕೋದು ಮರಿತಾ ಇರ್ತೀವಿ. ಫ್ರೀ ಇರುವಂಥ ಟೈಮಲ್ಲಿ ಈ ರೀತಿ ಸಣ್ಣ ಕೆಲಸನ ಮಾಡೋದ್ರಿಂದ ನೆಕ್ಸ್ಟ್ ನಾವು ಈ ಡ್ರೆಸ್ನ ಯೂಸ್ ಮಾಡಬೇಕಾದ್ರೆ ಮ್ಯಾಚಿಂಗ್ ಥ್ರೆಡ್ಡೇ ಇರುತ್ತೆ. ಸೊ ನಾನಿಲ್ಲಿ ಮ್ಯಾಚಿಂಗ್ ಥ್ರೆಡ್ನ ಯೂಸ್ ಮಾಡಿಬಿಟ್ಟು ಈ ಪ್ಯಾಂಟ್ಗೆ ಸರಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಮ್ಯಾಚಿಂಗ್ ಥ್ರೆಡ್ ಇಲ್ಲ ಅಂದರೂ ಕೂಡ ನಾನು ಆಗಲೇ ಏನು ತೋರಿಸ್ದೆ ವೈಟ್ ಕಲರ್ ಥ್ರೆಡ್ಡು ಈ ರೀತಿದು ಎಮರ್ಜೆನ್ಸಿಗೆ ಮನೆಯಲ್ಲಿ ಇಟ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು. ನೋಡಿ ಈ ರೀತಿ ಆಗಿರುವಂಥದ್ದು ಇದು ನಮಗೆ ಬಂಡಲಲ್ಲಿ ಸಿಗುತ್ತೆ. ಇದನ್ನು ನಾವು ಏರ್ಸೋಕ್ಕೂ ಕೂಡ ಅದ್ರ ಜೊತೆಗೇ ನಮಗೆ ಒಂದು ಐಟಮ್ ಕೂಡ ಕೊಟ್ಟಿರ್ತಾರೆ. ಅದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದನ್ನು ನಾವು ಯಾವುದೇ ರೀತಿ ಪ್ಯಾಂಟಿಗೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು, ಅಥವಾ ನಾವು ಸ್ಯಾರಿ ಪೆಟಿಕೋಟ್ಸ್ಗೂ ಕೂಡ ಯೂಸ್ ಮಾಡ್ಬೋದು. ಎಮರ್ಜೆನ್ಸಿಗೆ ಈ ರೀತಿ ಇದೆಲ್ಲ ಮನೆಯಲ್ಲಿ ಇಟ್ಕೊಂಡ್ರೆ ನಮಗೆ ಈಸಿಯಾಗಿ ಕೆಲಸ ಆಗುತ್ತೆ. ಹುಡ್ಕಾಡೋ ಬದಲು ಈ ರೀತಿ ನಾವು ಫ್ರೀ ಇರೋವಂಥ ಟೈಮಲ್ಲಿ ಈ ಸಣ್ಣ ಕೆಲಸನ ಮಾಡಿ ಮುಗಿಸೋದ್ರಿಂದ ನೆಕ್ಸ್ಟು ನಮಗೆ ಇದನ್ನೆಲ್ಲ ಯೂಸ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಕೂಡ ಅನಿಸಲ್ಲ. ಅರಿಬರಿಯಲ್ಲಿ ನಮಗೆ ಆ ಕಡೆ ಈ ಕಡೆ ಓಡಾಡೋ ಅವಶ್ಯಕತೆ ಕೂಡ ಇರಲ್ಲ. ನೆಕ್ಸ್ಟ್ ಒಂದು ಮಕ್ಕಳ ಫ್ರಾಕ್ಸ್ ಅಂತಲೇ ಅಲ್ಲ, ಲೇಡೀಸ್ ಯಾವುದಾದ್ರೂ ಡ್ರೆಸ್ ಬೇಕಾದರೂ ತೊಗೋಬೋದು ನೀವು.
ಇದ್ರ ಮೇಲೆ ಬೋ ರೀತಿ ಏನು ಕೊಟ್ಟಿರ್ತಾರೆ, ಈ ಮೆಟೀರಿಯಲ್ ಅನ್ನೋದು ಅವರು ಯೂಸ್ ಮಾಡ್ತಾ ಆ ಕಡೆ ಈ ಕಡೆ ಬೀಳ್ತಾ ಇರುತ್ತೆ. ಅಂದರೆ ಗಮ್ ಅನ್ನೋದು ಬೇಗನೆ ಮೆಲ್ಟ್ ಆಗಿಬಿಟ್ಟು ಬೀಳ್ತಾ ಇರುತ್ತೆ. ಅದರ್ವೈಸ್ ಅವ್ರು ಕಿತ್ತು ಕೂಡ ಹಾಕ್ಬೋದು. ಇಲ್ಲಿ 2 ಫ್ರಾಕ್ಸ್ಗೂ ಕೂಡ ಈ ರೀತಿ ಎರಡೂ ಕೂಡ ಉದುರೋಗ್ಬಿಟ್ಟಿದೆ. ಇದನ್ನು ಕೂಡ ನಾನು ಪೆವಿ ಬಾಂಡ್ ಸಹಾಯದಿಂದನೇ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವ, ಈ ರೀತಿ ನಾವು ಯಾವ ಏರಿಯಾದಲ್ಲಿ ನಾವು ಇದನ್ನು ಫಿಕ್ಸ್ ಮಾಡಬೇಕು ಆ ಏರಿಯಾದಲ್ಲಿ ಮಾತ್ರನೇ ಪೆವಿ ಬಾಂಡ್ನ ಯೂಸ್ ಮಾಡಿ. ಅದರ್ವೈಸ್ ನಿಮಗೆ ಡ್ರೆಸ್ ಎಲ್ಲ ಹಾಳಾಗೋ ಚಾನ್ಸ್ ಇರುತ್ತೆ. ಜಸ್ಟ್ ಮಾರ್ಕ್ಸ್ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಜಸ್ಟ್ ಸಿಂಪಲ್ಲಾಗಿ ಅಪ್ಲೈ ಮಾಡಿದ್ರೂ ಸಾಕಾಗುತ್ತೆ. ಜಾಸ್ತಿ ಅಪ್ಲೈ ಮಾಡಿದ್ರೆ ಡ್ರೆಸ್ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಈ ರೀತಿ ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟು ನೋಡಿ ಮಾರ್ಕ್ಸ್ ಇರೋ ಹತ್ರ ಕರೆಕ್ಟಾಗಿ ಹಾಕಿ ಅಡ್ಜಸ್ಟ್ ಮಾಡಿ ಸ್ಟಿಕ್ ಮಾಡಿಬಿಡಿ. ಒಂದ್ಸರಿ ಸ್ಟಿಕ್ ಮಾಡಿದ್ಮೇಲೆ ಆ ಕಡೆ ಈ ಕಡೆ ತೆಗಿಬಾರ್ದು. ಈ ರೀತಿ ಸ್ಟಿಕ್ ಮಾಡಿಬಿಟ್ಟು ಇನ್ನೂ ಚೆನ್ನಾಗಿ ಸ್ಟಿಕ್ ಆಗಲಿ ಅನ್ನೋದ್ರಿಂದ ಇದ್ರ ಮೇಲೆ ಸ್ವಲ್ಪ ವೆಯ್ಟ್ನ ಇಡ್ತಾ ಇದ್ದೀನಿ. ಜಸ್ಟ್ ಸಿಂಪಲ್ಲಾಗಿರುವಂಥ ಒಂದು ಬುಕ್ನ ಇಡ್ತಾ ಇದ್ದೀನಿ. ಆದಷ್ಟು ಕ್ಲೀನಾಗಿರುವಂಥ ಐಟಮ್ನ ಇಡಿ, ಅದರ್ವೈಸ್ ಇದರಲ್ಲಿರುವಂಥ ಕಲರ್ ಡ್ರೆಸ್ಗೂ ಕೂಡ ಅಂಟೋ ಚಾನ್ಸ್ ಇರುತ್ತೆ. ಈ ರೀತಿ ಒಂದು 5 ಮಿನಿಟ್ಸ್ ಬಿಟ್ಬಿಟ್ರೆ ಇಮ್ಮಿಡಿಯೇಟಾಗಿ ಅದು ಸ್ಟಿಕ್ ಆಗುತ್ತೆ. ಅದೇ ರೀತಿನ ನಾನು ಇನ್ನೊಂದು ಫ್ರಾಕ್ ಕೂಡ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಫ್ರಾಕ್ಗೆ ಸ್ಟಿಕ್ ಮಾಡೋ ಒಳಗಡೆ ಆ ಫ್ರಾಕ್ ಮೇಲೆ ಇಟ್ಟಿರೋವಂತಹ ಒಂದು ಬೋ ಅನ್ನೋದು ನೀಟಾಗಿ ಫಿಕ್ಸ್ ಆಗಿರುತ್ತೆ. ಈಗ ಇದ್ರ ಮೇಲೆ ನಾನು ಸೇಮ್ ಬುಕ್ ಮತ್ತು ಒಂದು ಕಾಟನ್ ಮೆಟೀರಿಯಲ್ ಇರುವಂತಹ ಒಂದು ರೋಲ್ನ ಇಡ್ತಾ ಇದ್ದೀನಿ. ಈ ರೀತಿ ಇಟ್ಟು 5 ಮಿನಿಟ್ಸ್ ಆದಮೇಲೆ ನಾವು ಆ ಕಡೆ ಈ ಕಡೆ ಕದಲಿಸಿ ನೋಡಿದ್ರೂ ಕೂಡ ಅಥವಾ ಕ್ವಾಲಿಟಿ ಚೆನ್ನಾಗಿರುವಂತಹ ಮೆಟೀರಿಯಲ್ ಇರುವಂಥ ಬ್ಲಾಂಕೆಟ್ಸ್ನ ತೊಗೊಂಡ್ರೆ ತುಂಬ ದಿನಗಳವರೆಗೂ ಬಾಳಿಕೆ ಬರುತ್ತೆ. ಇಯರ್ಲಿ ಒನ್ಸ್ ಚೇಂಜ್ ಮಾಡೋ ಬದಲಾಗಿ ಒಂದೇ ಸರಿನೇ ಸ್ವಲ್ಪ ಚೆನ್ನಾಗಿರೋ ಕ್ವಾಂಟಿಟಿಯಲ್ಲಿರುವಂತಹ ಬಟ್ಟೆನ ತೊಗೊಂಡ್ರೆ ತುಂಬ ದಿನಗಳವರೆಗೂ ಬಾಳಿಕೆ ಬರುತ್ತೆ. ನೀವು ಇದೇನು ನೋಡ್ತಿದ್ದೀರಾ, ಈ ಬೆಡ್ಶೀಟ್ ತೊಗೊಂಡು 10 ಇಯರ್ಸ್ ಆಗಿದೆ ನೋಡಿ. ಈ ರೀತಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ ಇದನ್ನು, ಹರಿದೋಗಿರೋದನ್ನು. ಜಸ್ಟ್ ನಾವು ಬಣ್ಣ ಅಪ್ಲೈ ಮಾಡಿ ಸ್ಟಿಕ್ ಮಾಡಿಬಿಟ್ಟು ವೈಪ್ ಮಾಡೋದಷ್ಟೇ. ಈಗ ಯಾವುದೇ ಕಾರಣಕ್ಕೂ ಇದು ಓಪನ್ ಆಗಲ್ಲ. ಮತ್ತೆ 1-2 ವರ್ಷ ಆದಮೇಲೆ ಇದು ಓಪನ್ ಆಗುತ್ತೆ ಅನ್ನೋ ಚಾನ್ಸ್ ಇದ್ದರೆ ಸೇಮ್ ಪೆವಿ ಬಣ್ಣ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಬಟ್ಟೆ ಕೂಡ ಹರಿದೋಗ್ದಿರ ಇರುತ್ತೆ, ನಮಗೆ ಸೂಜಿ ದಾರ ಅವಶ್ಯಕತೆ ಕೂಡ ಇರಲ್ಲ, ತುಂಬ ದಿನಗಳವರೆಗೂ ಕೂಡ ಬಾಳಿಕೆ ಬರುತ್ತೆ. ನೆಕ್ಸ್ಟು ಸಾಮಾನ್ಯವಾಗಿ ಮನೆಯಲ್ಲಿ ಶರ್ಟ್ನ ಯೂಸ್ ಮಾಡ್ತಾ ಇರ್ತೀವಿ. ಮಕ್ಕಳದಿರ್ಬೋದು, ಜೆಂಟ್ಸ್ದಿರ್ಬೋದು ಅಥವಾ ಲೇಡೀಸ್ದಿರ್ಬೋದು. ಕೆಲವೊಂದು ಸರಿ ಬಟನ್ ಅನ್ನೋದು ಉದುರೋಗಿರುತ್ತೆ. ಈ ಶರ್ಟ್ನ ಪಕ್ಕಕ್ಕೆ ಇಡ್ತಾನೆ ಇರ್ತೀವಿ, ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ, ಬಟ್ ನಾವು ಇದಕ್ಕೆ ಬಟನ್ ಹಾಕೋದು ಮರಿತಾ ಇರ್ತೀವಿ. ಫ್ರೀ ಇದ್ದಾಗ ನಾವು ಕೆಲವೊಂದು ಹ್ಯಾಬಿಟ್ಸ್ನ ಈ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇಮ್ಮಿಡಿಯೇಟಾಗಿ ನಾವು ಫ್ರೀ ಇರುವಂಥ ಟೈಮಲ್ಲಿ ಈ ಒಂದು ಕೆಲಸನ ಮಾಡಿ ಮುಗಿಸ್ಬಿಡ್ತೀವಿ. ಈಗ ಇದನ್ನು ನೀಟಾಗಿ ವಾಶ್ ಮಾಡಿದ್ದೀನಿ. ಐರನ್ ಮಾಡೋಕ್ಕಿಂತ ಮುಂಚೆ ಈ ರೀತಿ ನಾನು ಒಂದು ಸೂಜಿ ದಾರದ ಸಹಾಯದಿಂದ ಇದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ಚಿಂಗಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿಲ್ಲ ಅಂದರೂ ಕೂಡ ಕೆಲವೊಂದು ಸರಿ ನಾವು ಯೂಟ್ಯೂಬಲ್ಲಿರುವಂಥ ವಿಡಿಯೋ ಸಹಾಯದಿಂದ ಈ ರೀತಿ ಸ್ಟಿಚಿಂಗ್ಸ್ನ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ಇದನ್ನು ನೀಟಾಗಿ ಸ್ಟಿಚ್ ಮಾಡಿದ ಆಯಿತು. ಈಗ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಆದಷ್ಟು ಬಟನ್ಸ್ನ ಬ್ಯಾಕ್ ಸೈಡ್ ನಮಗೆ ಕೊಟ್ಟಿರ್ತಾರೆ. ಶರ್ಟ್ನ ಉಲ್ಟಾ ಮಾಡಿ ನೋಡಿದ್ರೆ ಎಕ್ಸ್ಟ್ರಾ ಬಟನ್ ಕೂಡ ನಮಗೆ ಅದರ ಜೊತೆಗೇ ಕೊಟ್ಟಿರ್ತಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಎಸ್ಪೆಷಲಿ ಈಗ ಸಮ್ಮರ್ ಆಗಿರೋದ್ರಿಂದ ಸಣ್ಣ ಪುಟ್ಟ ಫ್ರೀ ಟೈಮ್ ಇರುತ್ತೆ. ಈ ರೀತಿ ಫ್ರೀ ಟೈಮಲ್ಲಿ ನಿಮ್ಮ ಮನೇಲಿ ಕೂಡ ಈ ರೀತಿ ಕೆಲಸಗಳಿದ್ರೆ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ.
ಈ ವಿಡಿಯೋ ಇಷ್ಟ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಏನಾದರೂ ಇಂಟ್ರೆಸ್ಟಿಂಗ್ ಮತ್ತು ನಿಮ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.